ತಲಕಾವೇರಿಯಲ್ಲಿ ಜೀವನ್ ನದಿ ಕಾವೇರಿ ತೀರ್ಥೋದ್ಭವವಾಗಿದೆ. ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಇದು. ಶುಭ ಮಕರ ಲಗ್ನದಲ್ಲಿ ತೀರ್ಥರೂಪಿಣಿಯಾಗಿ ಕಾವೇರಿ ಮಾತೆ ದರ್ಶನ ಕೊಟ್ಟಿದ್ದಾರೆ. ಶ್ರೀ ಭಗಂಡೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಪುರಸ್ಕಾರ ನೆರವೇರಿತು. ಮಕರ ಲಗ್ನದಲ್ಲಿ ಮಧ್ಯಾಹ್ನ 1:44 ಸರಿಯಾಗಿ ತೀರ್ಥೋದ್ಭವ ಆಯಿತು. ತೀರ್ಥೋದ್ಭವವನ್ನು ಸಹಸ್ರಾರು ಭಕ್ತರು ಕಣ್ತುಂಬಿಕೊಂಡು ಹರ್ಷೋದ್ಗಾರ ಮಾಡಿದ್ರು. ಅದೇ ಕಾವೇರಿಯಲ್ಲಿ ಮಿಂದೆದ್ದರು. ಕಾವೇರಿ ತೀರ್ಥೋದ್ಭವವನ್ನೇ ಅಲ್ಲಿ ಕಾಯ್ತಾ ಇದ್ದರು. ತೀರ್ಥೋದ್ಭವ ಆಗ್ತಾ ಇದ್ದಂತೆಯೇ ನೆರೆದಿದ್ದ ಅಸಂಖ್ಯಾತ ಭಕ್ತರ ಮೇಲೆ ಆ ತೀರ್ಥವನ್ನು ಅಲ್ಲಿದ್ದಂಥ ಅರ್ಚಕರು ಪ್ರೋಕ್ಷಣೆ ಮಾಡ್ತಾರೆ. ಅನೇಕರು ಅನಂತರ ಕಾವೇರಿ ನದಿಯಲ್ಲಿ ಮಿಂದೇಳ್ತಾರೆ. ಇಲ್ಲಿ ತುಂಬ ಪವಿತ್ರವಾದಂಥ ಒಂದು ಸ್ಥಾನ ಇದೆ ಈ ಒಂದು ಸ್ನಾನಕ್ಕೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಲಗ್ನದಲ್ಲಿ ಕಾವೇರಿಯಲ್ಲಿ ಉಗಮಿಸುತ್ತಲ್ಲ, ತೀರ್ಥೋದ್ಭವ ಆಗುತ್ತಲ್ಲ, ಅದನ್ನು ಪವಿತ್ರ. ಕಾವೇರಿ ಅಂದರೆ ಒಂದು ನದಿ, ಅಂದರೆ ನದಿಯನ್ನು ನಾಗರಿಕತೆಗಳ ತೊಟ್ಟಿಲು ಅಂತ ಕರೀತಾರೆ. ಎಲ್ಲ ನಾಗರಿಕತೆಗಳು ಹುಟ್ಟಿರೋದೇ ನದಿಯ ತೀರಗಳಲ್ಲಿ. ನೀರು ಅತ್ಯಂತ ಅವಶ್ಯಕ ಅಲ್ವಾ ಮನುಷ್ಯನಿಗೆ, ಕುಡಿಯೋದಕ್ಕಾಗಲಿ, ಬೆಳೆ ಬೆಳೆಯೋದಕ್ಕಾಗಲಿ, ಅವನ ಸ್ನಾನಕ್ಕಾಗಲಿ, ನಿತ್ಯ ಬಳಕೆಗಾಗಲಿ. ಹಾಗಾಗಿ ನದಿ ತೀರಗಳಲ್ಲೇ ಮನುಷ್ಯ ವಾಸ ಮಾಡೋಕ್ಕೆ ಶುರು ಮಾಡ್ದ. ಸೊ ಹಾಗಾಗಿ ಅಂಥ ನದಿನ ಜೀವ ನದಿ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಅದೇ ಜೀವ ಅಲ್ವಾ. ಅದು ನೀರಿಲ್ಲಿದ್ದರೆ ಮನುಷ್ಯನಿಗೆ ಜೀವ ಇಲ್ಲಿರುತ್ತೆ. ಸೊ ಹಾಗಾಗಿ ಆ ಒಂದು ಪವಿತ್ರ ಸ್ಥಾನ ಇದೆ ಅದಕ್ಕೆ. ಆ ಒಂದು ಪವಿತ್ರ ಲಗ್ನದಲ್ಲಿ ಈ ಒಂದು ತೀರ್ಥೋದ್ಭವ ಆಯಿತು ಇವತ್ತು. ಆ ತೀರ್ಥೋದ್ಭವವನ್ನು ಸಹಸ್ರಾರು ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಈ ಕ್ಷಣವನ್ನು ಆನಂದಿಸಿದ್ದಾರೆ.